ಬಿಜೆಪಿ ಸರ್ಕಾರ ಏನ್ ಮಾಡಿದೆ? ದಿವಂಗತ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಮೋದಿ ಸರ್ಕಾರ ಪ್ರಧಾನಮಂತ್ರಿಗಳಾಗಿದ್ರು. ರಾಜಕೀಯ ಪಕ್ಷಗಳಿಗೆ ಬಹಳಷ್ಟು ಜನ ನಿಧಿ ಕೊಡ್ತಾರೆ. ಕೊಡುವಂತ ನಿಧಿ ಯಾರು ಗೊತ್ತಾಗಬಾರದು, ಯಾರು ಕೇಳಬಾರದು, ಅದು ಗೊತ್ತಾಗಬಾರದು ಒಂದು ಕಾಯ್ದೆ ಮಾಡಿದ್ರು. ಎಲೆಕ್ಷನ್ ಬಾಂಡ್ ಕಾಯ್ದೆ ಮಾಡಿದ್ರು. ಈ ಕಾಯ್ದೆ ಏನ್ ಮಾಡಿದ್ರು? ಫಿನಾನ್ಸ್ ಮಿನಿಸ್ಟರ್ ಜೇಟ್ಲಿ ಅವರು ತಂದಂತ ಕಾಯ್ದೆ ಇತ್ತು. ಪ್ರಧಾನಮಂತ್ರಿ ಮೋದಿ ಅವರು ಸಂದರ್ಭದಲ್ಲಿ ಯಾರು ಕೇಳಲಿಲ್ಲ. ಗೊತ್ತಿರುವಂಥ ಪರಿಚಿತರಿರುವಂಥ ಸ್ಥಳಗಳಲ್ಲಿ, ಅವ್ರಿಗೆ ಗೊತ್ತಿರುವಂಥ ಒಡನಾಟ ಇರುವಂಥ ಜಾಗಗಳಲ್ಲಿ ಅವರು ಕೂಡ ಚುನಾವಣೆಯನ್ನು ಮಾಡ್ತಿರೋವಂಥದ್ದು. ಆದ್ದರಿಂದ ಎಷ್ಟೊಂದು ಎಲ್ಲ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಆಕಾಂಕ್ಷಿಗಳು ಪಾಲ್ಗೊಂಡಿದ್ದಾರೆ. ಹಾಗೆಯೇ ಅವರದೇ ರೀತಿಯಲ್ಲಿ ಅವರ ಕೊಡುಗೆಗಳನ್ನ ಪಕ್ಷಕ್ಕೆ, ಹೆಚ್ಚಿನ ಪಕ್ಷಕ್ಕೆ ನನಗೆ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಅದರಿಂದ ಇಲ್ಲಿ ಯಾವುದೇ ರೀತಿಯ ಬೇರೆ ಪಕ್ಷದಲ್ಲಿ ಇರೋಂಗಿಲ್ಲ, ಯಾವ ರೀತಿಯ ಮುನಿಸುಗಳು ಹೊಡೆದಾಟ ಈ ನಮ್ಮ ನಗರ ನಮ್ಮೆಲ್ಲರದ್ದು ಒಂದೇ ಉದ್ದೇಶ, ಈ ಸಲ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವಂಥದ್ದು. ಮೋದಿ ಅಂತಾರೆ, ಒಂದ್ ಕಡೆ ನೀವು ಗ್ಯಾರಂಟಿ ಅಂತೀರಾ, ಅವರು ನಮ್ಗೆ ಮೋದಿ ಮುಖ ನೋಡ್ಕೊಂಡು ವೋಟ್ ಕೊಡ್ತಾರೆ ಅಂತ ಬಿಜೆಪಿ ಅವರು ಅಂತಾರೆ. ನೀವು ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿನ ನಾವು 10 ತಿಂಗಳು ಪೂರ್ಣ ಮಾಡಿದ್ದೀವಿ, ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಅಂತ ಅಂತೀರಾ. ಒಂದ್ ಕಡೆ ಮೋದಿ ಅವರ ಬೇವು ಇನ್ನೂ ರಾಜ್ಯದಲ್ಲಿ ಇದೆ ಅಂತ ಅಂತೀರಾ ನೀವು? ಜನ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿ ಕೈ ಹಿಡಿತಾರೋ, ಮೋದಿ ಗ್ಯಾರಂಟಿ ಕೈ ಹಿಡಿತಾರೋ, ಜೂನ್ 4 ಅವರೇ ತೀರ್ಮಾನ ಮಾಡ್ತಾರೆ. ಇನ್ನೇನು ಒಂದು ತಿಂಗಳಿದೆ, ತಮಗೂ ಫಲಿತಾಂಶ ಬಂದರೆ ತಮಗೂ ಗೊತ್ತಾಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ನಮಗೆ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಹೆಚ್ಚು ಉದ್ಯೋಗಗಳನ್ನ ಕಲ್ಪಿಸ್ಬೇಕು. ಮತ್ತು ಇದು ಪ್ರವಾಸೋದ್ಯಮ ತಾಣಗಳು ಸುಮಾರು ಬರ್ತವೆ ನಮ್ಮ ಎಂ ಪಿ ಇದಕ್ಕೆ. ಆದ್ದರಿಂದ ಅದನ್ನೆಲ್ಲ ಕೂತಿ ನಮ್ಮ ಶಾಸಕರೇ 7 ಜನ ಇರೋದ್ರಿಂದ, ಮತ್ತು ಮಂತ್ರಿ ಸರ್ಕಾರ ನಮ್ಮದೇ ಇರೋದ್ರಿಂದ, ಮತ್ತು ಕೇಂದ್ರ ಸರ್ಕಾರದಿಂದ, ಯಾಕೆ ನಾನು ಕೂಡ ಇಲ್ಲಿ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡ್ತಿರೋದಂತೂ ಅನುಭವಿಗಳಿದ್ದಾರೆ, ನಮ್ಮ ಯುವಕ ಮಿತ್ರರಿದ್ದಾರೆ ಇಲ್ಲಿ ಶಾಸಕರಾಗಿ. ಎಲ್ಲರೂ ಒಂದು ಜೊತೆ ಕೂತಿ ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ನಗರಕ್ಕೆ ನಮ್ಮ ಕೇಂದ್ರದಿಂದ ಅನುದಾನವನ್ನು ತರಬಹುದು ಅಂತ ಚರ್ಚೆಯನ್ನು ಮಾಡಿ ನಮಗೆ ಜನಗಳ ಒಂದು ಅವಕಾಶ ಮಾಡಿಕೊಟ್ರೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅವರ ಸೇವೆ ಮಾಡೋಕ್ಕೆ, ಅದನ್ನು ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ವರದಾನ ಆಗಿದೆಯಾ ಅಂತ ನಿಮ್ಮ 7 ಜನ ಶಾಸಕರಿದ್ದಾರೆ, ಅದು ಸಹ ಸಾಕಷ್ಟು ಜನ ಯುವಕರಿದ್ದಾರೆ, ಯುವ ಪ್ರತಿಭೆಗಳು ಅದೇ ವರದಾನ ಆಗಿದೆ, ಗೆಲುವಿನ ಮುನ್ಸೂಚನೆ ಅಂತ. ಇಲ್ಲ, ನೀವು ರಾಷ್ಟ್ರೀಯ ಮತ್ತು ರಾಜ್ಯದ ನಂತರ ನಮಗೆ ಈ ವರದಾನಕ್ಕಿಂತ ಹೆಚ್ಚಾಗಿ ನಮ್ಮ ಏನು 7 ಜನ ಶಾಸಕರಿದ್ದಾರೆ ಅದರಲ್ಲಿ 5 ಜನ ಯುವಕ ಮಿತ್ರರೇ ಕ್ಷೇತ್ರದಲ್ಲಿರುವಂಥದ್ದು. ನಮಗೆಲ್ಲ ಒಂದು ಏನಂತಾರೆ, ಅದು ವೇವ್ ಲೆಂತ್ ಮ್ಯಾಚ್ ಆಗುವಂಥದ್ದು. ಹಾಗೆ ಸೀನಿಯರ್ಸ್ ಕೂಡ ಇದ್ದಾರೆ, ನಮ್ಮ ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಕೃಷ್ಣಮೂರ್ತಿ ಅವರಿದ್ದಾರೆ, ಮತ್ತು ನರೇಂದ್ರಣ್ಣ ಇದ್ದಾರೆ, ಅವರೆಲ್ಲ ಸೀನಿಯರ್ ಇದ್ದಂಥವ್ರು. ಹಾಗೆಯೇ ನಮ್ಮ ತಂದೆಯವರು ಮತ್ತು ವೆಂಕಟೇಶ್ ಅಣ್ಣವರು, ಅವರು ಕೂಡ 6 ಸಲ ಗೆದ್ದಂಥವ್ರು, 10 ಎಲೆಕ್ಷನ್. ಇವರೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ಸಿದ್ದರಾಮಯ್ಯವರೊಂದು ಶ್ರೀರಕ್ಷೆ ಇದೆ, ಅವ್ರು ಕೊಟ್ಟಂಥ ಗ್ಯಾರಂಟಿಯ ಒಂದು ರಕ್ಷಣೆ ಇದೆ. ಇವೆಲ್ಲರೂ ನೋಡಿದ್ರೆ ಇಲ್ಲೊಂದು ಕಡೆ ಕಾಂಗ್ರೆಸ್ ಈ ಬಾರಿ ಇಲ್ಲಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ. ಖಂಡಿತವಾಗಿ 100ಕ್ಕೆ 100 ಇಲ್ಲಿ ಕಾಂಗ್ರೆಸ್ನ ಗೆಲ್ಲಿಸುವಂಥ ಕೆಲಸವನ್ನು ಇಲ್ಲಿನ ಕಾರ್ಯಕರ್ತರು ಮತದಾರರು ಮಾಡ್ತಾರೆ, ಆ ವಿಶ್ವಾಸ ನನಗೆ ಮೊದಲನೇ ದಿನದಿಂದನೂ ಇದೆ. ಹೇಳ್ಬಿಡಿ. ಭಾಳ ಖುಷಿ ಆಗ್ತದೆ. ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ
ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ ಅವರಿಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ಅದರಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಈಗ ಆಲ್ರೆಡಿ ದರ್ಶನ್ ಅವರು ಇರ್ಬೋದು, ನಾನಿರ್ಬೋದು, ನಮ್ಮ ಗಣೇಶ್ ಅವರು ಇರ್ಬೋದು, ನಮ್ಮ AR ಕೃಷ್ಣಮೂರ್ತಿ ಅಣ್ಣ ಅವರು ಇರ್ಬೋದು, ಪುಟ್ರಂಗ್ ಶೆಟ್ಟರ್ ಅವರು ಇರ್ಬೋದು, ಜೊತೆಗೆ ಅನೇಕ ಜನ ಏನು ಶಾಸಕರುಗಳು ಇವತ್ತು ಉತ್ತಮವಾಗಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ವಿಶೇಷವಾಗಿ ಈ ಕ್ಷೇತ್ರ ನಮ್ಮನ್ನು ರಾಜಕೀಯ ಗುರುಗಳಂತ ಧ್ರುವಣ್ಣ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಒಂದು ಕ್ಷೇತ್ರ. ನಮ್ಮ ತಂದೆಯವರು ಕೂಡ ಈ ಒಂದು ವಿಧಾನಸಭೆಯಲ್ಲಿ ಅವರು ಗೆದ್ದಂಥ ಕ್ಷೇತ್ರ. ಇವೆಲ್ಲವನ್ನು ಕೂಡ ನಮಗೆ ವರದಾನ ಆಗಿ ಇವತ್ತು ಕಾರ್ಯಕರ್ತರು ಕಳೆದ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ನನಗೆ ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ನನ್ನ ಬಹುಮುಖ್ಯ ಬೇಡಿಕೆ ಇರತಕ್ಕಂಥದ್ದು ನನ್ನ ಹಿಂದುಳಿದ ತಾಲೂಕಿಗೆ ಅತಿ ಹೆಚ್ಚು ಅನುದಾನವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀವಿ. ಮತ್ತು 5 ಗ್ಯಾರಂಟಿ ಯೋಜನೆಗಳನ್ನ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮತ್ತು ನಮ್ಮ ಯುವ ನಿಧಿ ಇರ್ಬೋದು, ಈ ಎಲ್ಲವನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಭಾಳ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು ಗೆಲ್ತಾರೆ. ಇಲ್ಲ, ಅದು ಧ್ರುವಣ್ಣ ಸಾಹೇಬರು ಹಿಂದೆ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಮತ್ತೆ ಮರುಗೊಳಿಸಿದ್ದೀನಿ. ಯಾವ್ಯಾವ ಬೂತ್ ಅಂದರೆ ನಮ್ಮ ಬೂತು ನಮ್ಮ ಹೊಣೆ, ಅಂದರೆ ನಮ್ಮ ಬೂತಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅದು ನಮಗೆ ರಕ್ಷಣೆ. ಯಾಕಂದರೆ ನಾನು ಗೆಲ್ಲಬೇಕಂದ್ರೆ ಅದೇ ಮಾತನ್ನ ಧ್ರುವಣ್ಣ ಸಾಹೇಬರು ಒಂದು ವಾರ ಮುಂಚೆ, ಅವ್ರು ತೀರೋಗೋಕ್ಕಿಂತ ಒಂದು ವಾರ ಮುಂಚೆ ಕಾರ್ಯಕರ್ತರು ಸಭೆ ಮಾಡಿದ್ದು. ಹೌದು, ಅದೇ ಮಾತನ್ನ ಧ್ರುವಣ್ಣ ಸಾಹೇಬರು ಹೇಳಿದರು. ಅದೇ ಮಾತನ್ನ ಮತ್ತೆ ಮರುಗೊಳಿಸಿ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಚರ್ಚೆ ಆಗ್ತಿದೆ ಸರ್, ಯಾಕಂದ್ರೆ ಅಲ್ಲಿ MLA-ಗಳಿದ್ದೀರಿ, ನೀವು ಕಾಂಗ್ರೆಸ್ MLA-ಗಳಿದ್ದೀರಿ. ಈಗ ನೀವು ಗೆದ್ದಿರಿ ಅಂತ ಲೀಡ್ಗೆ ಸ್ವಲ್ಪ ಲೀಡ್ ಜಾಸ್ತಿ ಕೇಳುವಂಥ ಪ್ರಯತ್ನಗಳು. ಯಾಕಂದ್ರೆ ಸಿದ್ದರಾಮಯ್ಯನವರು 48,000 ಅಂದಿದ್ರು, 60,000 ಲೀಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ವರ್ಣಾದಲ್ಲಿ. ನಿಮ್ಮದು ಯಾವ ಥರ? ಇಲ್ಲ, ನಾನು ಜನಗಳ ನಿರೀಕ್ಷೆಗೆ ತಕ್ಕಂತೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಬಡವರಿಗೆ ಪರವಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸವನ್ನು ಮಾಡಿದ್ದಾರೆ. ಏನೊಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆಗೆ ತಕ್ಕಂತೆ ನಾವು ಅತಿ ಹೆಚ್ಚು ಮತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ವೈಡ್ ಬನ್ನಿ ಎಲ್ಲ ಅಣ್ಣ, ಆಗ್ಲಾ ಬಾ. ಅಣ್ಣ ಹಿಂದೆ ಬಣ್ಣ, ಸ್ವಲ್ಪ ಹಿಂದೆ ಬನ್ನಿ. ಕಾಂಗ್ರೆಸ್ ಅಂತ ಹೇಳಿದ್ರೆ HD ಕೋಟೆ ಭದ್ರಕೋಟೆ. ಹಿಂಗಿರ್ಬೇಕಾದ್ರೆ ನಾವು ಧ್ರುವಣ್ಣ ಸಾಹೇಬ್ರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಅವ್ರೇನು ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಅನಿಲ್ ಚಿಕ್ಕಮದ ಸಾಹೇಬ್ರು ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ HD ಕೋಟೆಯಿಂದ ಒಂದು ದಾಖಲೆ ಸಮೇತ, ಯಾಕಂದರೆ 7-8 ತಾಲೂಕುಗಳಿಗಿಂತ ಜಾಸ್ತಿ ನಮ್ಮ HD ಕೋಟೆ ತಾಲೂಕಿಂದ ನಾಮಪತ್ರ ಸಲ್ಲಿಸೋದಕ್ಕೆ ಹೋಗ್ತೀವಿ ಸರ್. ಈಗ ಪ್ರಮುಖವಾಗಿ ಸರ್ ಕಾಂಗ್ರೆಸ್ ಅಂತ ಬಂದಾಗ ಚಾಮರಾಜನಗರದಲ್ಲಿ ಕಳೆದ ಬಾರಿ ಧ್ರುವಣ್ಣವರು ಅಲ್ಪ ಮತಗಳಿಂದ ಸೋತಿದ್ರು. ಕೂಡ ನಾವು ಸಾಕಷ್ಟು ನಿರೀಕ್ಷೆ ಗೆದ್ದಿದ್ರು ಅಂತ ನಾವು ಸಹ ಸುದ್ದಿಯನ್ನು ಮಾಡ್ಬಿಟ್ಟಿದ್ದೋ, ಗೆದ್ದಾಯಿತು ಅಂತ ಎಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಒಂದಷ್ಟು ಏರುಪೇರು ಆಯಿತು. ಈ ಬಾರಿ ಸರ್, ಯಾಕೆಂದರೆ ಸುನಿಲ್ ಬೋಸ್ ಅವರು ಸಹ ಸಾಕಷ್ಟು ಒಳ್ಳೆ ವ್ಯಕ್ತಿ ಅನ್ನುವಂಥ ಮಾತಿರುವಂಥದ್ದು ಸಾಕಷ್ಟು ಕೇಳಿ ಬರ್ತಾ ಇದೆ. ಅದಕ್ಕೆ ಜೊತೆಗೆ ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾಗಿದೆ. ಅಲ್ಲಿ ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರಿ ಗೆಲ್ಸ್ಕೊಳ್ಳೋದಕ್ಕೆ ಮಾಡ್ತೀರಿ ಸರ್? ಖಂಡಿತ ನೀವು ಏನು ಹೇಳ್ತಾ ಇದ್ರೆ, ಈ ಹಿಂದೆ ನಾವು ಸ್ವಲ್ಪ ಗೆದ್ದಾಯಿತು ಅಂತ ಹೇಳಿ ಅತಿ ನಂಬಿಕೆಯಿಂದ ನಾವು ಹೋರಾಟನ ಕಮ್ಮಿ ಮಾಡಿದ್ವಿ. ಅದು ನಮಗೆ ಒಂದು ಮುನ್ನೆಚ್ಚರಿಕೆ ಆಗಿದೆ. ಹೋದ ಸರಿ ಏನು ನಾವು ತಪ್ಪುಗಳು ಮಾಡಿದ್ವಿ ಅದನ್ನು ಈ ನಿಟ್ಟಿನಲ್ಲಿ ತಿದ್ಕೊಂಡು, ಯಾಕಂದರೆ ಈಗ ಮೊನ್ನೆ ಬೆಳವಣಿಗೆ ನೋಡ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಸಾಹೇಬರು, ಅವ್ರ ಕುಟುಂಬದವರು, ಅವ್ರ ಅಳಿಯಂದಿರು ಎಲ್ಲರೂ ಬರ್ತಾ ಇದ್ದಾರೆ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಶಕ್ತಿ. ಹಾಗಾಗಿ ನಾವು ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಹಿಂದೆ ಏನಾಗಿದೆ ತಪ್ಪುಗಳು, ಸೋಲು ಏನು ಹೇಳ್ತಾ ಇದ್ದಾರೆ ನೀವು ಧ್ರುವಣ್ಣ ಸಾಹೇಬ್ರು ಸೋಲು, ಅದನ್ನು ಈ ಸರಿ ನಾವು ಜಯ ತೋರಿಸ್ತೀವಿ ಸರ್. ಎಷ್ಟು ಲೀಡಲ್ಲಿ ಗೆಲ್ಸ್ಕೋಬೋದು ಸರ್ ಒಂದು ಅಂದಾಜು? ಸರ್ ಗೆಲುವೇ 1 ಓಟಿಂದ ಗೆದ್ದರು ಗೆಲುವೇ. ಇವತ್ತು ನಾವು ಲೀಡ್ ಹೇಳಿದ್ರೆ ನಾವು ಸಣ್ಣವರಾಗಿ ಕಾಣಿಸ್ತೀವಿ. ನಾವು ಗೆದ್ದಿನ ಕೌಂಟಿಂಗ್ ಆಗುತ್ತಲ್ಲ ಅವತ್ತು ನೀವು ಹೇಳಿ ಸರ್ ಲೀಡ್ ಎಷ್ಟು ಅಂತ. ಈಗ ಸರ್, ಯಾಕಂದರೆ ಧ್ರುವಣ್ಣವ್ರನ್ನ ಹೋದ ಬಾರಿ ಕೆಲವೊಂದು ಕಡೆ ಸೋತರು, ಅದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಕಡೆ ಆ ವ್ಯಕ್ತಿನ ಕಳ್ಕೊಂಡು ಭಾಳಷ್ಟು ಅವ್ರಿಗೆ ಕೆಲವೊಂದು ಕಡೆ ಅಭಿಮಾನಿಗಳು ಸಾಕಷ್ಟು ನಿರಾಶೆಯಲ್ಲಿದ್ದರು. ಯಾಕಂದರೆ ಒಳ್ಳೆ ಕೆಲಸವನ್ನು ಮಾಡ್ತಿದ್ದ ವ್ಯಕ್ತಿನ ಕಳ್ಕೊಂಡು ಕೆಲವೊಂದು ಕಡೆ ನಿರಾಶವಾಗಿದ್ದರು. ಅವರ ಆತ್ಮಕ್ಕೆ ಒಂದೊಂದು ಕಡೆ ಗೆಲುವನ್ನು ಕೊಡುವ ಕೆಟ್ಟ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತೀರಾ ಅಂತ ಸರ್? ನಾವು ಧ್ರುವನಾರಾಯಣ್ ಸರ್ನ ಕಳ್ಕೊಂಡ್ರೆ ಅವ್ರ ಮಗನಲ್ಲಿ ಅವ್ರನ್ನ ಕಾಣ್ತಾ ಇದ್ದೀವಿ. ನಾವೀಗ ಅವ್ರ ಮಗನ ನೋಡಿದ್ರೆ ನಮಗೆ ಧ್ರುವನಾರಾಯಣ್ ಸಾಹೇಬ್ರು ನೋಡಿದ ಥರನೇ ಆಗ್ತದೆ. ಹಂಗಾಗಿ ಆ ನೋವು ನಮ್ಮಲ್ಲಿ ಇಲ್ಲ. ಈಗ ನಾವು ದರ್ಶನ್ ಸರ್ನ ನಾವು ಧ್ರುವನಾರಾಯಣ್ ಸರ್ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ದರ್ಶನ್ ಸರ್ ಅವ್ರು ನಂಜನಗೂಡು ಶಾಸಕರಾದ್ರೂ ನಮ್ಮ HD ಕೋಟೆ ತಾಲೂಕು ಜಾಸ್ತಿ ನಮ್ಮೆಲ್ಲರ ಜೊತೆಗೂ
ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಹಂಗಾಗಿ ಆ ನೋವನ್ನ ಆ ತಂದೆಯವ್ರದ್ದು ಸೋಲೇನಿತ್ತು ಅದನ್ನು ಈ ಜೈದ ರೂಪದಲ್ಲಿ ದರ್ಶನ್ ಸರ್ಗೆ ಅರ್ಪಿಸ್ತೀವಿ ಸರ್. ಕೋಟೆಗೆ ತುಂಬಾ ಪ್ರೀತಿ, ಕೋಟೆ ಕಂಡ್ರೆ ಧ್ರುವ ನಾಡು ತುಂಬಾ ಆತ್ಮೀಯರು. ಯಾವಾಗಲೂ ಸಹ ಕೋಟೆ 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 ಅನ್ನೋ ನಾವು ಕೇಳಿದಾಗ ಸುದ್ದಿ ವಿಚಾರದಲ್ಲಿ, ಅದು ಅನುದಾನ ವಿಚಾರದಲ್ಲಿ ಸಾಕಷ್ಟು ಅವರು ಕೋಟೆ ಬಗ್ಗೆ ಮಾತನಾಡ್ತಿದ್ರು. ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದಷ್ಟು ಲೀಡನ್ನು ಕೊಟ್ಟು, ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಧ್ರುವ ನಾರಾಯಣ ಬೇರೆ ವ್ಯಕ್ತಿ ಇರ್ತಾರ, ಅಲ್ಲೊಂದು ಇಲ್ಲೊಂದು ಆ ಥರ ಮಾಡಿದಂಥ ವ್ಯಕ್ತಿ ಅಲ್ಲ ಅವರು. ಆ ನಿಟ್ಟಿನಲ್ಲಿ ಅವ್ರಿಗೊಂದಷ್ಟು ಇದು ಮಾಡುವಂಥ ಕೆಲಸಗಳಾಗುತ್ತೆ ಸರ್. ಕಾಂಗ್ರೆಸ್ ಅಂತ ಹೇಳಿದ್ರೆ ಧ್ರುವನಾರಾಯಣ ಸಾಹೇಬ್ರು ಅಂದರೆ ಕಾಂಗ್ರೆಸ್ಸು. ಯಾಕಂತ ಹೇಳಿದ್ರೆ ಕಟ್ಟೆ ಕಡ ವ್ಯಕ್ತಿನ ಹೆಸರಿಡ್ದು ಕರೆದು ಮಾತಾಡ್ತಾ ಇದ್ದಿದ್ದು ಧ್ರುವನಾರಾಯಣ ಸಾಹೇಬರು. ಅವ್ರ ಆಸೆ ಏನಿತ್ತು ಅದನ್ನು ಈ ಗೆಲುವಿನಲ್ಲಿ ನಾವು ತೋರಿಸ್ತೀವಿ ಸರ್. ಅಂದರೆ 5 ಗ್ಯಾರಂಟಿಗಳ ಮೂಲಕ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ತದೆ ಅಂತಾರೆ ಸರ್. ಅದರಲ್ಲಿ ಬಹಳ ಪ್ರಮುಖವಾಗಿ ಕಾರ್ಯಕರ್ತರ ಪಾತ್ರ ಹೆಚ್ಚಿರ್ತಕ್ಕಂಥದ್ದನ್ನು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಕಾರ್ಯಕರ್ತರು ಗ್ಯಾರಂಟಿಗಳ ಬಗ್ಗೆ ಇನ್ನೂ ಕೂಡ ಮನವರಿಕೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಹೇಗಿದೆ ಅಂತ ಸರ್? ಖಂಡಿತ. ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ಗ್ಯಾರಂಟಿಗಳನ್ನ ತೊಗೊಂಬಂದರು, ಬೇರೆ ಪಕ್ಷದವ್ರು ನೋಡಿರ್ಬೋದು ಹೇಳ್ತಾರೆ ಮಾಡಲ್ಲ, ಆದರೆ ಆಲ್ರೆಡಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಏನು ಮಾತು ಕೊಟ್ಟಿರೋ ಅದನ್ನು ಈಡೇರಿಸಾಗಿದೆ. ಅದು ಜನರಿಗೆ ತಲುಪ್ತಾ ಇದೆ. ಪ್ರತಿ ತಿಂಗಳು 2,000 ಏನಿತ್ತು ಅದು ವಿದ್ಯುತ್ ಶಕ್ತಿ ಇರ್ಬೋದು, ಪ್ರತಿಯೊಂದು 5 ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇರೋದು ನಮಗೊಂದು ಶಕ್ತಿ ತಂದಿದೆ. ಹಾಗಾಗಿ ಈ ಸರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಲೀಡ್ ಏನಿತ್ತು ಅದನ್ನು ಇನ್ನೂ ಜಾಸ್ತಿ ನಾವು ಈಗ ಮೊನ್ನೆ MLA ಅವರು ಎಲೆಕ್ಷನ್ ಮಾಡಿದ್ದೀವಿ, ಅದು ಲೀಡ್ ಏನಿತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟು ಕೆಲಸ ಮಾಡಿ ಗೆಲ್ಲಿಸ್ತೀವಿ ಸರ್. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಖಂಡಿತ ಆಗೋದಿಲ್ಲ ಸರ್. ಯಾಕಂದರೆ ನಾವು JDSನ ಮತ್ತು BJPನ ನಾವೇನು ಅಂದ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಏನಿತ್ತು ಅವ್ರು ಹೊಂದಾಣಿಕೆ ಇಲ್ದಿದ್ರು ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಸರಿನೂ ಹೋರಾಟವನ್ನು ಮಾಡ್ತೀವಿ. ಅವ್ರದ್ದು ಹೊಂದಾಣಿಕೆಯಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ 12 ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ.